ನಾಮದಲ್ಲಿ ಆತ್ಮೀಯ ದೇವಚಂದ್ರ ನಿಮ್ಮೆಲ್ಲರಿಗೂ ಸದಾ ಶುಭಾಭಿವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಕರುಣಾಮಯನು ಕೃಪಾಪೂರ್ಣನಾಗಿರುವಂತಹ ದೇವಾದಿ ದೇವನು ನಮ್ಮನ್ನು ವಿಶೇಷವಾದಂತಹ ಬಲದಿಂದ ನಡೆಸಿ ಆತನ ಸನ್ನಿಧಾನದಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಹಾಗೆ ವಿಶೇಷವಾದಂತಹ ದಯೆಯನ್ನು ತೋರಿಸುವುದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರ ಹೃದಯಗಳನ್ನು ಮೇಲಕ್ಕೆತ್ತಿ ಆಮೇನ್ ಹಲ್ಲೆಲೂಯ ಎಂಬುದಾಗಿರುವ ಸ್ಥಳಗಳಲ್ಲಿ ನಾವು ದೇವಾದಿ ದೇವರನ್ನು ಕೊಂಡಾಟ ಮಾಡುವಂತರಾಗ ಅನೇಕರು ನನಗೆ ಕಾಲ್ ಮಾಡಿ ನೀವು ಕೇಳ್ತಾ ಇದ್ರಿ, ಫೋನ್ ಪೇ ನಂಬರ್ ಅದೇನಾ, ನಾವು ಫೋನ್ ಪೇಗೆ ಅಮೌಂಟ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಅದೇ ನಂಬರ್ ಆಗಿರುವಂಥದ್ದಾಗಿದೆ. ಕೆಲವೊಂದು ಸಮಯದಲ್ಲಿ ನೆಟ್ವರ್ಕ್ ಇಶ್ಯೂಗಳು ಇರೋದ್ರಿಂದ ಒಂದು ವೇಳೆ ನೀವು ಹಾಕುವಂಥ ಅಮೂಲ್ಯವಾದಂಥ ಕಾಣಿಕೆ ಒಂದು ವೇಳೆ ನಿಮಗೆ ಡಿಸ್ಟರ್ಬ್ ಆಗ್ತಿರ್ಬೋದು. ಕರ್ತನ ಸನ್ನಿಧಾನದಲ್ಲಿ ಅದೇ ನಂಬರಲ್ಲಿ ಫೋನ್ ಪೇ ಇರುವಂಥದ್ದಾಗಿದೆ. ಸಾಧ್ಯವಾದರೆ ಕರ್ತನ ಸನ್ನಿಧಾನದಲ್ಲಿ ದನಾಕೆ ಸ್ತೋತ್ರವಾಗಲಿ ಗೂಗಲ್ ಪೇ ನಂಬರನ್ನು ನಿಮಗೆ ಕೊಡಲಿಕ್ಕಿದ್ದಾವೆ ಮತ್ತು ಸಭೆಯ ಅಕೌಂಟ್ ನಂಬರನ್ನು ಸದಾ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಅಂದರೆ ಇವತ್ತು ಆ ಸ್ಕ್ರೀನ್ ಮೇಲೆ SBI ಬ್ಯಾಂಕಿನ ಅಕೌಂಟ್ ನಂಬರನ್ನು ಸದಾ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ಆತ್ಮೀಯ ದೇವಚಂದ್ರ, ಕರ್ತನು ನಿಮ್ಮನ್ನು ಬಲಪಡಿಸಲಿ. ಈ ಕಾರ್ಯದಲ್ಲಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಇವತ್ತು ದೇವರು ನಮ್ಮ ಸಂಗಡ ಮಾತನಾಡುವಂಥ ಸಂಗತಿ ಏನಂದ್ರೆ, ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕೆಂಬುದೇ ಇವತ್ತಿನ ಸಂದೇಶದ ಪೀಠಿಕೆ ಆಗಿರುವಂಥದ್ದು. ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ಕಾರಣ ಇಷ್ಟೇ, ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ಏನು ಕಾರ್ಯಗಳು ನಡೀತದೆ ಅನ್ನೋದನ್ನೇ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದೆ. ಕರ್ತನ ಸಮ್ಮುಖ ಇವತ್ತು ನಮ್ಮ ಮಧ್ಯದಲ್ಲಿ ಇರುವ ಹಾಗೆ ಆತ್ಮೀಯ ದೇವಚಂದ್ರ, ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಕಾರ್ಯ ನಡೀತದೆ. ದೇವರು ನಮ್ಮ ಬದುಕಿನಲ್ಲಿ ಏನೆಲ್ಲ ವಾಗ್ದಾನಗಳನ್ನು ಮಾಡಿದಾನೋ, ಸತ್ಯವೇದದಲ್ಲಿ ವಾಗ್ದಾನಗಳಿದ್ದಾವೋ, ಆ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವುದು ಅಂದರೆ ಅರ್ಥ ಏನಂದ್ರೆ, ಒಂದು ಸಾರಿ ದೇವರಿಗೆ ಜ್ಞಾಪಿಸಿ ಕೊಡುವಂಥದ್ದು, ಮತ್ತೊಂದು ಸಾರಿ ಜ್ಞಾಪದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಆ ವಾಗ್ದಾನಗಳನ್ನು ದೇವರ ಸನ್ನಿಧಾನದಲ್ಲಿ ಜ್ಞಾಪಿಸಿಕೊಳ್ಳೋದು. ಹಾಗಾದ್ರೆ ನೀವು ಕೇಳಬಹುದು, ಯಾಕೆ ಪಾಸ್ಟರ್ ದೇವರಿಗೆ ಗೊತ್ತಾಗೋದಿಲ್ವಾ ಅಥವಾ ಅವರಿಗೆ ಜ್ಞಾಪಕ ಇರೋದಿಲ್ವಾ ಅಂತ. ಇಲ್ಲ, ಖಂಡಿತವಾಗಿಯೂ ಅವರು ಮಹಾಜ್ಞಾನಿ. ಅವರಿಂದ ಯಾವುದನ್ನು ಮುಚ್ಚುಮರೆ ಮಾಡ್ಕೊಳಕ್ಕಾಗಲ್ಲ. ಒಂದು ವೇಳೆ ನಾವು ಅನ್ಕೊಳ್ಬಹುದು ಅಷ್ಟೇ, ನಮಗೆ ಆತನಿಗೆ ಗೊತ್ತಾಗಲ್ವಾ ಅಥವಾ ಈ ರೀತಿಯಾಗಿ ಎಂಬುದಾಗಿ. ಆದರೆ ಕೆಲವೊಂದು ಸಾರಿ ದೇವರು ವಾಗ್ದಾನ ಮಾಡಿರ್ತಾನೆ, ಆದರೆ ಎಷ್ಟೋ ವರ್ಷಗಳ ಕಾಲ ಅದು ನೆರವೇರಿರೋದಿಲ್ಲ. ಆ ನೆರವೇರದೇ ಇರುವಂತಹ ಸಂಕಷ್ಟದ ಸಮಯದಲ್ಲಿ ಆದರೂ ಆ ವಾಗ್ದಾನವನ್ನ ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಎಷ್ಟೊಂದು ಮಹಿಮೆಯಾದಂಥ ಬಿಡುಗಡೆಯನ್ನ ಸತ್ಯವೇದದಲ್ಲಿ ಕೊಟ್ಟಿದ್ದಾನೆ ಅನ್ನುವ ಸಂಗತಿಗಳನ್ನ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದೆ. ಆತ್ಮೀಯ ದೇವಚಂದ್ರೆ, ಒಬ್ಬ ಸಹೋದರಿ ಒಂದು ದಿನ ನನಗೆ ಹೀಗೆ ಹೇಳಿ, ಏನಂದ್ರೆ, ನೀವು ನನಗೆ ಒಂದು ವಾಗ್ದಾನ ಮಾಡಿದ್ದೀರಿ ಪಾಸ್ಟರ್, ಆ ವಾಗ್ದಾನ ನೀವು ನೆರವೇರಿಸಲೇ ಇಲ್ಲ ಎಂಬುದಾಗಿ ಆ ಸಹೋದರಿ ಹೇಳಿದಾಗ ನಾನು ಹೇಳಿದೆ, ಏನು ವಾಗ್ದಾನ ಮಾಡಿದೆ ಅಮ್ಮ? ಯಾಕೆಂತ ಹೇಳಿದರೆ ಆ ಸಹೋದರಿ ಹೇಳುವಂತ ಸಂದರ್ಭದಲ್ಲಿ ನಾನು ದಂಗಾಗಿ ಹೋಗಿದೆ. ನೀವು ನನ್ನ ಮನೆಗೆ ಬಂದು ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ಹೇಳಿದ್ವಿ, ಆದರೆ ನೀವು ಬರಲೇ ಇಲ್ಲ. ನಾನು ಆ ತಾಯಿಗೆ ಕಾರಣ ಹೇಳೋದಕ್ಕಿಂತ ಮುಂಚೆ ನಾನು ಇದು ಮಾತನ್ನು ಹೇಳಿದೆ. ಸಾವಿರಾರು ಕಿಲೋಮೀಟರ್ಗಳ ದೂರ ಸೇವೆಯ ವಿಷಯದಲ್ಲಿ ನಾನು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಾನು ವಿಸಿಟಿಂಗ್ ಮಾಡಲ್ಲ, ಮನೆಗಳಿಗೆ ವಿಸಿಟಿಂಗ್ ಮಾಡಲ್ಲ. ನನ್ನ ಜೊತೆನಲ್ಲಿದ್ದಂಥ ಸೇವಕರುಗಳನ್ನ ಆಗ ನಾನು ಕಲಿಸ್ತಾ ಇದ್ದೆ. ಆದರೆ ಒಂದು ದಿನ ಆ ಮಾರ್ಗದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದೇ ವಾರದಲ್ಲಿ ಆ ತಾಯಿ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವಂಥ ದೇವರು ಬಾಗಿಲನ್ನು ತೆರೆ ಮಾಡಿದ್ರು. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವಚಂದ್ರೆ, ಒಂದು ವೇಳೆ ಸೇವಕನಾಗಿರುವಂತ ನಾನು ವಾಗ್ದಾನ ಮಾಡಿಬಿಟ್ಟು ವಾಗ್ದಾನವನ್ನ ಮರೆತು ಬಿಡಬಹುದು, ಆದ್ರೆ ದೇವರು ಮಾಡಿದಂತ ವಾಗ್ದಾನವನ್ನ ದೇವರು ಎಂದಿಗೂ ಸದಾ ಮರೆಯೋದಿಲ್ಲ. ಇಲ್ಲಿ ಯಾಕೋಬನಿಗೆ ದೇವರು ಒಂದೇ ವಚನದಲ್ಲಿ 4 ವಾಗ್ದಾನಗಳನ್ನು ಮಾಡ್ತಾರೆ. ಆ ವಚನವನ್ನ ನಾವು ಧ್ಯಾನ ಮಾಡಿಕೊಳ್ಳುವಂತರಾಗೋಣ. ಆದಿಕಾಂಡ 28ನೇ ಅಧ್ಯಾಯದ ಅದರ 15ನೇ ವಚನ.
ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು. ನೋಡಿ, ನಂಬರ್ 1, ಯಾಕೋಬನಿಗೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನ ಸಂಗಡ ಇರುತ್ತೇನೆ. ಎರಡನೇದಾಗಿ, ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ, ನೀನು ಎಲ್ಲೆಲ್ಲಿ ಹೋಗ್ತೀಯೋ ನಿನ್ನ ಎಲ್ಲಾ ಸ್ಥಳಗಳಲ್ಲಿ. ನಂಬರ್ 2, ಮೂರನೇ ಪಾಯಿಂಟ್, ನಿನ್ನನ್ನ ಕಾಪಾಡುತ್ತೇನೆ. ನಿನ್ನನ್ನ ಕಾಪಾಡು, ನಾನು ನಿನ್ನ ಸಂಗಡ ಇರ್ತೇನೆ, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಬರುತ್ತೇನೆ. ಮೂರನೇ ಒಂದು ವಾಗ್ದಾನ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರ್ತೇನೆ. ನಾಲ್ಕನೇದಾಗಿ, ನಿನ್ನನ್ನ ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಿನಗೆ ಮತ್ತೆ ಈ ದೇಶಕ್ಕೆ ಬರಮಾಡುತ್ತೇನೆ. ಈ ವಾಗ್ದಾನವನ್ನ ಯಾಕೋಬನಿಗೆ ದೇವರು ಅನುಗ್ರಹಿಸುತ್ತಾರೆ. ಮೊಟ್ಟ ಮೊದಲನೇ ವಾಗ್ದಾನ. ಇದಲ್ಲದೆ ನಾನು ನಿನ್ನ ಸಂಗಡ ಇರುತ್ತೇನೆ. ಪ್ರೀತಿಯುಳ್ಳ ದೇವರೇ, ದೇವರು ನಮ್ಮ ಸಂಗಡ ಇದ್ರೆ 3 ಮಹತ್ತಾದ ಸಂಗತಿಗಳು ನಡೀತವೆ. ಗಮನಿಸಿ, ಕೇಳ್ತಾ ಇದ್ದೀರಾ? ದೇವರು ನಮ್ಮ ಸಂಗಡ ಇದ್ರೆ ಏನಾಗುತ್ತದೆ ಎಂಬುದಾಗಿ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ. ದೇವರ ವಾಗ್ದಾನ ಈ ರೀತಿಯಾಗಿ ಸ್ಪಷ್ಟಪಡಿಸ್ತದೆ. ಯಾಕೆಂತ ಹೇಳಿದ್ರೆ, ನಾವು ಅನ್ಕೊಂಡಿರ್ತೇವೆ ದೇವರು ಯಾಕೋಬನಿಗೆ ಮಾತ್ರ ವಾಗ್ದಾನ ಮಾಡಿದ್ದಾನೆ ಪಾಸ್ಟರ್. ಆ ವಾಗ್ದಾನ ನಮ್ಮ ಕ್ಷೇತ್ರದಲ್ಲಿ ಹೇಗೆ ನಡೆಯುವುದಕ್ಕೆ ಸಾಧ್ಯ? ಅಫ್ಕೋರ್ಸ್ ಯಾಕೋಬನಿಗೆ ವಾಗ್ದಾನ ಮಾಡಿರಬಹುದು, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿರಬಹುದು, ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ದೈವ ಭಕ್ತರಿಗೆ ವಾಗ್ದಾನ ಮಾಡಿರಬಹುದು. ಆದರೆ ಅಪೊಸ್ತಲ ಪೌಲನು ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಆತನು ಸ್ಪಷ್ಟಪಡಿಸುತ್ತಾನೆ, ಅಬ್ರಹಾಮನಿಗೆ ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಏನೆಲ್ಲ ವಾಗ್ದಾನ ಕೊಟ್ಟಿದ್ದಾನೋ ಅದು ಯೇಸು ಕ್ರಿಸ್ತನಲ್ಲಿ ಹೌದು, ಆಮೇನ್ ಎಂಬುದಾಗಿ ನೆರವೇರ್ತದೆ ಎಂಬುದಾಗಿ ಆತನು ಸ್ಪಷ್ಟಪಡಿಸುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗೆ, ಯಾಕೋಬನಿಗೆ, ಇಸಾಕನಿಗೆ, ದಾವಿದನಿಗೆ, ದಾನಿಯೇಲನಿಗೆ ಏನು ವಾಗ್ದಾನ ಮಾಡಿದನೋ ಆ ಎಲ್ಲ ವಾಗ್ದಾನಗಳು ಇವತ್ತು ಅವರವರ ಜೀವಿತದಲ್ಲಿ ಅವಾಗ ದೇವರು ನೆರವೇರಿಸಿದರೆ ಗೊತ್ತಿಲ್ಲ. ಆದರೆ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ರಕ್ತದಿಂದ ರಕ್ಷಿಸಲ್ಪಟ್ಟಿರುವಂತ ನಮ್ಮ ಕ್ಷೇತ್ರದಲ್ಲಿ ಪ್ರಸಂಗಿಸುತ್ತಿರುವಂತ, ನನ್ನ ಕ್ಷೇತ್ರದಲ್ಲಿ ಕೇಳುತ್ತಿರುವಂತ ನಿಮ್ಮ ಕ್ಷೇತ್ರದಲ್ಲಿ ಅದು 100% ಹೌದು, ಆಮೇನ್ ಎಂಬುದಾಗಿ ಅದು ನೆರವೇರ್ತದೆ. ಇಲ್ಲಿ 3 ಸಂಗತಿಗಳು ದೇವರು ನಮ್ಮ ಸಂಗಡ ಇರುವಂತಹ ಸಂದರ್ಭದಲ್ಲಿ ನೆರವೇರ್ತದೆ. ಯೋಸೇಫನ ಸಂಗಡ ದೇವರು ಇದ್ದದರಿಂದ ಅವನು ಸಕಲ ವಿಧವಾಗಿ ಅಭಿವೃದ್ಧಿಯನ್ನು ಹೊಂದಿದನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾರೆ. ಪ್ರೀತಿಯುಳ್ಳ ದೇವರೇ, ಕರ್ತನು ನಮ್ಮ ಸಂಗಡ ಇರುವುದಾದರೆ ನಮಗೆ ಕೊರತೆಗಳು ಇರೋದಿಲ್ಲ. ನಮ್ಮ ಬದುಕಿನಲ್ಲಿ ಕೊರತೆಗಳು ಬಂದಿರಿಸದ, ಕೊರತೆಗಳು ಇದ್ದ ಹಾಗೆ ನಮ್ಮ ಜೀವನ, ಅದರ ಅನುಭವ ನಮ್ಮ ಜೀವಿತದಲ್ಲಿ ಇರೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಯೋಸೇಫನ ಜೀವಿತವನ್ನು ನೋಡುವಾಗ ಆತನು ಎಲ್ಲೆಲ್ಲ ವಾಸ ಮಾಡ್ತಾ ಇದ್ದನೋ ಅಲ್ಲೆಲ್ಲ ದೇವರು ಇದ್ದುದರಿಂದ ಆತನಿಗೆ ಬಂದೊದಗಿದಂತ ಎಲ್ಲ ಕಷ್ಟ ನಷ್ಟಗಳಿಂದ ದೇವರು ಪಾರು ಮಾಡಿ ಸಕಲ ವಿಧವಾಗಿ ಆತನನ್ನ ಸಮೃದ್ಧಿಯಾಗಿ ಆತನನ್ನ ಆಶೀರ್ವಾದ ಮಾಡಿದರು. ಅದಕ್ಕೆ ಯೋಹಾನನು ತನ್ನ ಶಿಷ್ಯನಾಗಿರುವಂತ ಗಾಯನಿಗೆ ಹೀಗೆ ಬರೀತಾನೆ, ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಸಕಲ ವಿಧದಲ್ಲಿಯೂ ನೀವು ಅಭಿವೃದ್ಧಿಯನ್ನ ಹೊಂದಬೇಕೆಂಬುದಾಗಿ. ಈ ವಾಗ್ದಾನದ ವಚನವನ್ನ ಆಲಿಸುತ್ತಿರುವ ದೇವ ಮಕ್ಕಳೇ, ನಜರೇತಿನ ಯೇಸುವಿನ ನಾಮದಲ್ಲಿ ನೀವು ಯಾವ ವಿಷಯದಲ್ಲಿ, ಆರ್ಥಿಕತೆ ವಿಷಯದಲ್ಲಿ, ಭೌತಿಕತೆ ವಿಷಯದಲ್ಲಿ, ಸಾಮಾಜಿಕತೆ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆಯೋ ಅಲ್ಲೆಲ್ಲ ಯೇಸುವಿನ ನಾಮದಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ದೇವರು ನಿಮ್ಮ ಸಂಗಡ ಇರುವ ಹಾಗೆ ನೋಡಿಕೊಳ್ಳಬೇಕು. ದೇವರ ಸಂಗಡ ನೀವು ಇರುವಾಗ ಸಕಲ ವಿಧವಾದಂತಹ ಸಮೃದ್ಧಿ ದೇವರು ಅನುಗ್ರಹಿಸುತ್ತಾನೆ. ಎರಡನೇ ಒಂದು ಆಶೀರ್ವಾದ ಯೆಹೋಶುವನಿಗೆ ದೇವರು ಹೇಳ್ತಾರೆ. ಯೆಹೋಶುವನು ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ ಅದರ 2ನೇ ವಚನವನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಯೆಹೋಶುವನಿಗೆ ದೇವರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದು
ಎಲ್ಲರಿಗಿಂತ ನಾನು ನಿನ್ನನ್ನು ಉತ್ತಮನಾಗಿ ದೊಡ್ಡವನಾಗಿ ಮಾರ್ಪಡಿಸುತ್ತೇನೆ ಎಂಬುದ. ಪ್ರೀತಿಯ ದೇವಶ್ವರರೇ, ದೇವರು ನಮ್ಮ ಸಂಗಡ ಇರುವಂತ ಸಂದರ್ಭದಲ್ಲಿ ಎಲ್ಲರಿಗಿಂತಲೂ ಸದಾ ನಮ್ಮನ್ನ ಉನ್ನತವಾದಂತ ಸ್ಥಿತಿಗೆ ಆತನು ತರುತ್ತಾನೆ. ನಮ್ಮನ್ನ ನೋಡಿ ಜನರು ಅನ್ಬಹುದು, ಯೆಹೋಶುವನನ್ನು ನೋಡಿ ಜನರವರು ಮಾತನಾಡ್ತಾ ಇರಬಹುದು. ಯೆಹೋಶುವನಿಗೆ ಮೊದಲನೇ ಅಧ್ಯಾಯದಲ್ಲಿ ದೇವರು ವಾಗ್ದಾನ ಮಾಡಿಬಿಡ್ತಾರೆ, ಮೋಸೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ. ಆದ್ರೆ ಇಸ್ರೇಲರಿಗೆ ಒಂದು ವೇಳೆ ಕಸಿವಿಸಿಯಾಗಿರಬಹುದು. ಯಾಕೆಂದ್ರೆ ಈತನು ತುಂಬಾ ಚಿಕ್ಕವನು, ವಯಸ್ಸಿನಲ್ಲಿ ಚಿಕ್ಕವನು. ಅಲ್ಲಿ ಜನ ಅನ್ಕೊಂಡಿರ್ಬೋದು, ಅರೆ ಇವನು ನಮ್ಮ ಕಣ್ಣೆದಿನಲ್ಲಿ ಬೆಳೆದಂತ ಹುಡುಗ, ಇವನು ಸರಿಯಾಗಿ ಬಟ್ಟೆ ಹಾಕೊಳ್ಳೋಕೆ ಬರ್ತಾ ಇರಲಿಲ್ಲ, ಅಷ್ಟು ಮುಗ್ಧನಾದಂತ ಹುಡುಗ. ಇವನ ನೋಡಿದ್ರೆ ನಮ್ಮನ್ನೆಲ್ಲ ಪರಿಪಾಲನೆ ಮಾಡೋ ಹಾಗೆ ಕಾಣಿದಾನ, ಈ ಅಸಂಖ್ಯವಾದ ಇಸ್ರೇಲರನ್ನು ನಡೆಸೋದಕ್ಕೆ ಇವನಿಂದ ಆಗುತ್ತಾ ಅಂತ ಅವರು ಒಂದು ವೇಳೆ ಈತನ ವಿಷಯದಲ್ಲಿ ಮಾತನಾಡಿರ್ಬೋದು. ಆ ಮಾತುಗಳನ್ನ ದೇವಾದಿ ದೇವನ ಕೇಳಿದನು. ಆತನಿಗೆ ಇನ್ನೂ ಹೊಸ ಬಲವನ್ನು ಕೊಡುವುದಕ್ಕಾಗಿ ದೇವರು ಯೆಹೋಶುವನ ಸಂಗಡ ಮಾತನಾಡುತ್ತಿರುವಂತ ಸಂಗತಿಯನ್ನು ಗೊತ್ತಾ? ಯೆಹೋಶುವ, ಜನರ ಮಾತನ್ನ ನೀನು ಕೇಳಿ ಕುಗ್ಗಿ ಹೋಗಬೇಡ. ಒಂದ್ ವೇಳೆ ಜನರು ನೀನು ಅನ್ಕೊಳ್ಬಹುದು, ಇವನು ಚಿಕ್ಕವನು, ಇದೇ ಮನೆಯಲ್ಲಿ ಹುಟ್ಟಿದವನು, ಇಲ್ಲೇ ಬೀದಿ ಎದುರಿನಲ್ಲಿ ಇರ್ತಾ ಇದ್ದ ಎಂಬುದಾಗಿ. ಆದ್ರೆ ನಾನು ನಿನ್ನ ಸಂಗಡ ಇದ್ದವರಿಂದ ನಾನು ನಿನ್ನ ಉನ್ನತವಾದ ಸ್ಥಿತಿಗೆ ತರ್ತೇನೆ, ದೊಡ್ಡವನಾಗಿ ಮಾರ್ಪಡ್ತೇನೆ ಎಂಬುದ. ಹೌದು ಆತ್ಮೀಯ ದೇವಶ್ವರರೇ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನ ನೋಡಿ ಈ ಹುಡುಗ ಸೇವೆ ಮಾಡ್ತಾನ, ಈ ಮಗಳು ಸೇವೆ ಮಾಡ್ತಾಳ, ಇವಳು ಉದ್ಧಾರವಾಗ್ತಾಳ, ಇವಳಿಗೆ ಓದೋಕೆ ಬರ್ತಾ ಇರಲಿಲ್ಲ, ಇವಳು ಅವ್ರ ಮಗಳಲ್ಲವಾ, ಇವರು ಇವನ ಮಗನಲ್ಲವಾ, ಪ್ರಶ್ನೆಗಳು ಜನರು ಎಣಿಸಬಹುದು. ಆದ್ರೆ ವಾಗ್ದಾನ ಮಾಡಿದ ದೇವರು ಮಾತ್ರ ಇದಾನಲ್ಲ, ಖಂಡಿತವಾಗಿಯೂ ನಮ್ಮನ್ನ ಉನ್ನತವಾದಂತ ಸ್ಥಿತಿಗೆ ಆತನು ನಮ್ಮನ್ನ ತೆಗೆದುಕೊಂಡು ಹೋಗುವಂತನಾಗಿದೆ. ಮೂರನೇ ಒಂದು ವಾಗ್ದಾನ, ಆಶೀರ್ವಾದ ಏನೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ದೇವರು ಹಿಜ್ಕೀಯನ ಸಂಗಡ ಇದ್ದುದರಿಂದ ಅವನು ಎಲ್ಲ ಯುದ್ಧಗಳಲ್ಲಿ ಆತನು ಜಯವನ್ನ ಹೊಂದಿಕೊಳ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಆತ್ಮೀಯ ದೇವಶ್ವರರೇ, ಕರ್ತನು ನಮ್ಮ ಸಂಗಡ ಇರುವುದಾದ್ರೆ ಸೋಲು ಎನ್ನುವಂತ ಮಾತಿಲ್ಲ, ಭಯ ಎನ್ನುವಂತ ಮಾತಿಲ್ಲ, ಹೆದರಿಕೆ ಅನ್ನೋದು ನಮ್ಮ ಹತ್ರನೇ ಸುಳಿಯೋದಿಲ್ಲ. ಪ್ರತಿಯೊಂದು ಪ್ರಯತ್ನಗಳನ್ನ ಆತನು ವಿಜಯವನ್ನಾಗಿ ಮಾರ್ಪಡಿಸುತ್ತಾನೆ. ಎಲ್ಲ ಸೋಲುಗಳು ಜಯವಾಗಿ ಮಾರ್ಪಡುತ್ತವೆ. ಹಿಜ್ಕೀಯನ ಜೀವಿತವನ್ನು ನೋಡುವಂತಹ ಸಂದರ್ಭದಲ್ಲಿ ಆತನ ವಿಷಯದಲ್ಲಿ ಎಲ್ಲ ಯುದ್ಧಗಳಲ್ಲಿ ಜಯವನ್ನ ಹೊಂದಿದರೆಂಬುದಾಗಿ ಸತ್ಯವೇದ ಘೋಷಿಸುತ್ತದೆ. ಇವತ್ತು ದೇವರು ನಿನ್ನ ಸಂಗಡ ಮಾತನಾಡ್ತಾ ಇದ್ದ. ಕರ್ತನ ಸನ್ನಿಧಾನದಲ್ಲಿ ದೇವರು ನಮ್ಮ ಸಂಗಡ ಇರುವುದಾದರೆ, ವಾಗ್ದಾನ ಮಾಡಿದ ದೇವರು ನಮ್ಮ ಸಂಗಡ ಇರುವುದಾದರೆ, ಪ್ರೀತಿಯುಳ್ಳ ದೇವಶ್ವರರೇ, ಜಯವು ನಮ್ಮದಾಗಿರುವಂತದಾಗಿ. ಆತನಿರುವುದಾದರೆ ಅಭಿವೃದ್ಧಿ, ಆತನಿರುವುದಾದರೆ ಉನ್ನತಿ, ಆತನಿರುವುದಾದರೆ ವಿಜಯ. ಸತ್ವೇದದಲ್ಲಿ ನಾವು ನೋಡುವಂತಿರಾಗಿದ್ದೇವೆ. ಯೇಸು ಸ್ವಾಮಿಯ ವಿಷಯದಲ್ಲಿ ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳ್ತಾರೆ, ನಾನು ನನ್ನ ತಂದೆಯಾಗಿರುವಂತ ನನ್ನನ್ನು ಕಳಿಸಿದಾತನ ಚಿತ್ತವನ್ನ ನೆರವೇರಿಸಿದರಿಂದ ನನ್ನನ್ನ ಆತನು ಯಾವಾಗಲೂ ಒಬ್ಬಂಟಿಗನಾಗಿ ಬಿಡಲಿಲ್ಲ. ಇದನ್ನ ಸ್ವತಃ ವಾಗ್ದಾನ ಮಾಡಿದ ದೇವರ ವಿಷಯದಲ್ಲಿ ಯೆಶಾಯ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಯಾವಾಗಲೂ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ, ದೇವರ ಚಿತ್ತವನ್ನು ನೆರವೇರಿಸುವಾಗ, ನಮ್ಮ ವೈಯಕ್ತಿಕವಾದ ಜೀವಿತಕ್ಕೆ ಬೇಕಾದಂತ ಎಲ್ಲ ಅನುಗ್ರಹಗಳನ್ನು, ದೇವರು ಕೊಟ್ಟಂತ ವಾಗ್ದಾನಗಳನ್ನು ತಂತಾನೆ ಆತನು ನೆರವೇರಿಸುತ್ತಾ ಹೋಗ್ತಾನೆ. ಈಗಿನ ತನಕ ನಾವು ಕೇಳ್ತಾ ಇದ್ದೇವೆ, ನನಗೆ ಸ್ತೋತ್ರವಾಗಲಿ, ಯೋಸೇಫನು ದೇವರ ವಾಗ್ದಾನವನ್ನು ಹಿಡಿದುಕೊಂಡನು, ಯಾಕೋಬನು ದೇವರ ವಾಗ್ದಾನವನ್ನು ಹಿಡಿದುಕೊಂಡನು, ಇಸಾಕನು ದೇವರ ವಾಗ್ದಾನವನ್ನು ಹಿಡಿದುಕೊಂಡನು, ಹಿಜ್ಕೀಯನು, ಯೆಹೋಶುವನು ಅವರ ಜೀವಿತದಲ್ಲಿ ಯಾವಾಗಲೂ ಆಶೀರ್ವಾದ, ಉನ್ನತಿ, ಜಯವನ್ನ ಹೊಂದಿಕೊಂಡು. ಎರಡನೇ ಒಂದು ಸಂಗತಿ, ಇಲ್ಲಿ ನೀನು ಹೋಗುವ ಸ್ಥಳಗಳಲ್ಲೆಲ್ಲ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿ ಯಾಕೋಬನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ.
ಆತ್ಮೀಯ ದೇವಶ್ಕಂಡ್ರೆ, ನನ್ನನ್ನು ಗಮನಿಸಿ. ಇದು ಮಹಿಮೆಯ ಅದ್ಭುತವಾದಂಥ ಒಂದು ಕಾರ್ಯ. ಇವತ್ತು ನಮ್ಮ ಜೊತೆನಲ್ಲಿ ಯಾರು ಇರಬೇಕು ಗೊತ್ತಾ? ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಹೋಗುವ ಸ್ಥಳದಲ್ಲೆಲ್ಲ ನಮ್ಮ ಸೇನೆಗಳ ಕರ್ತನಾಗಿರುವಂಥ ದೇವಾದಿ ದೇವನು ಇರಬೇಕು, ರಾಜಾದಿ ರಾಜನು ಇರಬೇಕು. ಕರ್ತನು ಯಾವಾಗಲೂ ಸದಾ ಆ ವಾಗ್ದಾನವನ್ನ ನೆರವೇರಿಸುವಂತ ಕರ್ತನಾಗಿದ್ದಾನೆ. ಲಾಬಾನನ ಮನೆಯಲ್ಲಿ 20 ವರ್ಷಗಳ ಕಾಲವನ್ನು ಕಳೆದಂತ ಯಾಕೋಬನು ಅವನ ಹಿಂಸೆಗೆ ಕೊನೆಗೆ ಗುರಿಯಾಗಿ ಅವನ ಪ್ರಾಂತ್ಯವನ್ನ ಬಿಟ್ಟು ತಾನು ಪ್ರಯಾಣಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಅಣ್ಣನಾಗಿರುವಂತಹ ಏಸಾವನ ಭಯದಿಂದ, ಕಳವಳದಿಂದ ತುಂಬಿರುವಂತಹ ವೇಳೆಯಲ್ಲಿ ಆತನು ಆ ದೇಶವನ್ನ ಬಿಟ್ಟು ತನ್ನ ಮೂಲ ಪಿತೃಗಳ ದೇಶಕ್ಕೆ ಆತನು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಒಂದು ದಿನ ಇವರು ಹೆಂಡತಿಯರನ್ನ, ತನ್ನ ಮಕ್ಕಳನ್ನ, ಆಳುಗಳನ್ನ, 2 ಪಾಳೆಗಳನ್ನ ತೆಗೆದುಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ಹೆಂಡತಿಯ ಮಕ್ಕಳನ್ನ ಆತನು ಹೆಬ್ಬಕೋಳೆಯನ್ನು ದಾಟಿಸಿ ಅದರ ನಂತರ ಆ ಹೊಳೆಯ ದಡದ ಮೇಲೆ ಕೂತುಕೊಂಡು ಕರ್ತನ ಸನ್ನಿಧಾನದಲ್ಲಿ ಯಾಕೋಬನಿಗೆ ಬೆತೇಲ್ ಎನ್ನುವಂತಹ ಸ್ಥಳದಲ್ಲಿ ದೇವರು ಈ ವಾಗ್ದಾನವನ್ನು ಮಾಡ್ತಾನೆ. ಈ ವಾಗ್ದಾನ ಅವನ ನೆನಪಿಗೆ ಬರ್ತದೆ. ಅಲ್ಲಿ ನೋಡಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಆದಿಕಾಂಡ 32ನೇ ಅಧ್ಯಾಯದ 11 ಮತ್ತು 12ನೇ ವಚನ. 11 ಮತ್ತು 12ನೇ ವಚನ. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು ನನ್ನ ಮಕ್ಕಳನ್ನು ನನ್ನ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವನೆಂದು ನೀನು ನನಗೆ ಹೇಳಿದ್ದೀಯಲ್ಲವೇ ಅಂದನು. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನೋಡ್ರಿ, ಎಷ್ಟು ಒಳ್ಳೆಯ ರೀತಿಯಲ್ಲಿ ಆ ವಾಗ್ದಾನವನ್ನ ಹಿಡಿದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ವಾಗ್ದಾನ ಮಿಸ್ ಆಗಿದೆ, ಯಾರು ಕನ್ಫ್ಯೂಷನ್ ಮಾಡಬೇಡ್ರಿ. ನಾನು ಮತ್ತೆ ತಿರುಗಿ ನಿನ್ನ ಮೂಲ ಪಿತೃಗಳ ದೇಶಕ್ಕೆ ನಾನು ನಿನ್ನನ್ನು ಬರಮಾಡುತ್ತೇನೆ ಎನ್ನುವಂತ ಆ ವಾಗ್ದಾನವನ್ನ ಹಿಡಿದು, 3ನೇ ವಾಗ್ದಾನ ಇದು, ದೇವರಿಗೆ ಸ್ತೋತ್ರವಾಗಲಿ, ಅದನ್ನ ಹಿಡಿದು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶ್ವರರೇ, ಈ ವಾಗ್ದಾನವನ್ನ ಅಕ್ಷರ ಸಹ ದೇವರು ನೆರವೇರಿಸಿದ. ಅವನು ರಾತ್ರಿಯೆಲ್ಲ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ದೇವರು ಅವನಿಗೆ ಇಸ್ರೇಲ್ ಎಂಬುದಾಗಿ ಹೆಸರನ್ನು ಇಟ್ಟ ಮೇಲೆ ಕರ್ತನ ಸನ್ನಿಧಾನದಲ್ಲಿ ರಕ್ತಪಾತ ನಡಿಬೇಕಾದಂತಹ ಸ್ಥಳದಲ್ಲಿ, ಹಿಂಸೆ ನಡಿಬೇಕಾದಂತಹ ಸ್ಥಳದಲ್ಲಿ 400 ಮಂದಿಯನ್ನು ಕರ್ಕೊಂಡು ಏಸಾವನು ಅಲ್ಲಿ ಬರ್ತಾ ಇದ್ದಾನೆ. ಆದರೆ ಆ ಸ್ಥಳದಲ್ಲಿ ರಕ್ತಪಾತ ನಡೆಯಲಿಲ್ಲ, ಯುದ್ಧ ನಡೆಯಲಿಲ್ಲ, ಯಾರ ಪ್ರಾಣ ಹಾನಿಯೂ ಅಲ್ಲಿ ಆಗಲಿಲ್ಲ, ನರಮೇಧ ಅಲ್ಲಿ ನಡೆಯಲಿಲ್ಲ. ಆದರೆ ಅಲ್ಲಿ ಯಾಕೋಬನ ಮತ್ತು ಏಸಾವನ ಪ್ರೀತಿ ಬಾಂಧವ್ಯ ದೃಢವಾಗಿದ್ದನ್ನ ಇಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಶ್ವರರೇ, 20 ವರ್ಷದ ಹಿಂದೆ ಯಾಕೋಬನಿಗೆ ಅದೇ ಬೆತೇಲ್ ಎನ್ನುವಂತ ಸ್ಥಳದಲ್ಲಿ ಆತನು ವಾಗ್ದಾನ ಮಾಡುತ್ತಾನೆ, ಮತ್ತೆ ನಾನು ನಿನ್ನನ್ನ ತಿರುಗಿ ನಿನ್ನ ದೇಶಕ್ಕೆ ಬರಮಾಡುತ್ತೇನೆ ಎಂಬುದಾಗಿ. ಇಲ್ಲಿ ಅಕ್ಷರ ಸಹ ಆ ವಾಗ್ದಾನವನ್ನ ಹಿಡಿದು ಯಾಕೋಬನು ಪ್ರಾರ್ಥನೆ ಮಾಡ್ತಾನೆ, ನನ್ನ ಸಂತತಿಯನ್ನ ನೀನು ಉಸಿಬಿದಷ್ಟು, ಆಕಾಶದಲ್ಲಿರುವಂತಹ ನಕ್ಷತ್ರದಷ್ಟು ನೀನು ಮಾರ್ಪಡಿಸುತ್ತೀ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶ್ವರರೇ, ಕರ್ತನ ಸನ್ನಿಧಾನದಲ್ಲಿ ವಾಗ್ದಾನಗಳನ್ನು ಹಿಡಿದು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಕರ್ತನು ಏನು ವಾಗ್ದಾನ ಮಾಡಿದಾನೋ ಅದನ್ನ ಪರಿಪೂರ್ಣವಾಗಿ ಆತನು ನೆರವೇರಿಸುವಂತನಾಗಿದ್ದ. 2ನೇ ದಿನ ಗೊತ್ತಾ, ಆತನು ಕಾಪಾಡುತ್ತಾನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶ್ವರರೇ, ಇವತ್ತು ಕರ್ತನ ಸನ್ನಿಧಾನದಲ್ಲಿ ಬಹಳ ಜನರು ಹೊರಗಡೆ ಹೋಗುತ್ತೇವೆ, ಆದರೆ ಮತ್ತೆ ಮನೆಗೆ ಸೇರುವುದು ತುಂಬಾ ಕಷ್ಟಕರವಾದಂತಹ ಸಂಗತಿ. ದೇವರು ನಮ್ಮ ಸಂಗಡ ಇದ್ರೆ 3 ಅದ್ಭುತಗಳು ನಡೀತದೆ. ದೇವರು ನಮ್ಮ ಸಂಗಡ ಇದ್ರೆ ಆತನು ನಮ್ಮನ್ನು ಕಾಪಾಡುತ್ತಾನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ನೆನೆಸುವಂತಹ ಸಂದರ್ಭದಲ್ಲಿ, ಪ್ರತಿ ದಿನವೂ ಸದಾ ಆತನ ಸನ್ನಿಧಾನದಲ್ಲಿ ನಾವು ಮನೆ ಬಿಡುವಾಗ, ನಮ್ಮ ಮಕ್ಕಳು ಕಾಲೇಜಿಗೆ ಶಾಲೆಗೆ ಕಳಿಸುವಾಗ ಕರ್ತನ ಸನ್ನಿಧಾನದಲ್ಲಿ
ಆ ಮಕ್ಕಳ ವಿಷಯದಲ್ಲಾಗ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಾಗ್ಲಿ, ಪ್ರಯಾಣಿಸುವಂತ ವಿಷಯದಲ್ಲಾಗ್ಲಿ ದಿನಾಂಕ ಸ್ತೋತ್ರವಾಗಲಿ. ದೇವರೇ, ಈ ಮಕ್ಕಳನ್ನ ಕಾಪಾಡಪ್ಪ, ಇವರ ಪ್ರಯಾಣದಲ್ಲಿ ನಿನ್ನ ಜೊತೆಗಾರನಾಗಿರಪ್ಪ, ಈ ಮಕ್ಕಳ ಮೇಲೆ ನಿನ್ನ ದಯಾದೃಷ್ಟಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕಾರಣ ಏನು ಗೊತ್ತಾ, ಎಷ್ಟೋ ಜನ ಹೊರಗಡೆ ಹೋದವರು ಮನೆ ಬಂದು ಸೇರಲ್ಲ. ಇವತ್ತು ಉದಯ ಕಾಲದಲ್ಲಿ ಕೊಳ್ಳೆಗಾಲದಿಂದ ಒಂದು ಕಾಲ್ ಬಂದಿತ್ತು. ಒಬ್ಬ ಸಹೋದರ ಘೋರವಾದಂಥ ಆಕ್ಸಿಡೆಂಟ್ನಿಂದ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ನರಳುತ್ತಾ ಇದ್ದಾನೆ. ಪಾಸ್ಟರ್ ಕೋಮಾ ಸ್ಟೇಷನ್ ಅಲ್ಲಿ ಇದ್ದಾನೆ. ಆತನಿಗೆ 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ. ಆತನಿಗೆ ಈಗ ಆಪರೇಷನ್ಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ದಯಮಾಡಿ ಪ್ರಾರ್ಥನೆ ಮಾಡ್ರಿ, ಆತನಿಗೆ ಕಾನ್ಶಿಯಸ್ ಬರಬೇಕೆಂಬುದಾಗಿ. ನಾನು ಹೇಳಿದೆ, ಬರೀ ಕಾನ್ಶಿಯಸ್ ಯಾಕಮ್ಮ, ಆತನ ಕಾನ್ಶಿಯಸ್ ಬಂದು ಆಪರೇಷನ್ ಆದ ನಂತರ ಆತನ ಮಾತನಾಡಬೇಕು. ಆತನ ನಡುನೆಚ್ಚಿಯಿಂದ ಅರೆಕಾಲ ತನಕ ದೇವರು ಒಂದು ದಿವ್ಯವಾದಂಥ ಸ್ಪರ್ಶ ಉಂಟಾಗಬೇಕು. ನಾನು ಹಾಗೇನೆ ಪ್ರಾರ್ಥನೆ ಮಾಡ್ತೇನೆ, ಬರೀ ಕಾನ್ಶಿಯಸ್ಗಾಗಿ ಪ್ರಾರ್ಥನೆ ಮಾಡಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದೆ. ಕರ್ತನ ಸನ್ನಿಧಾನದಲ್ಲಿ ರೂಪಾ ಎನ್ನುವಂಥ ಸಹೋದರಿ ಕೊಳ್ಳೆಗಾಲದಿಂದ, ಕಾಮಗೆರೆ ಎನ್ನುವಂಥ ಸ್ಥಳದಿಂದ ಅವಳು ಕಾಲ್ ಮಾಡಿದ್ಲು. ಸಂಜೆ 5 ಗಂಟೆಗೆ ಆಪರೇಷನ್ಸ್ ಆದ ನಂತರ ಮತ್ತೆ ಆ ಸಹೋದರಿ ಕಾಲ್ ಮಾಡಿ ಹೀಗೆ ತಿಳಿಸಿದ್ರು, ಪಾಸ್ಟರ್, ನಮ್ಮ ಸಹೋದರನ ದೇವರು ಕಾಪಾಡಿದ್ರು. ಆತನಿಗೆ ಕಾನ್ಶಿಯಸ್ ಬಂದದ್ದು ಮಾತ್ರ ಅಲ್ಲ, ಈಗ ಮಾತನಾಡೋದಕ್ಕೂ ಸದಾ ಪ್ರಾರಂಭ ಮಾಡಿದ್ದಾನೆ ಎಂಬುದ. ಮನೆ ಬಿಟ್ಟು ಮನೆ ಸೇರುವ ತನಕ ಯಾರಿಗೂ ಸದಾ ಗ್ಯಾರಂಟಿ ಇರೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರು ವಾಗ್ದಾನ ಮಾಡಿದ. ಏನು ವಾಗ್ದಾನ ಗೊತ್ತಾ? 121ನೇ ಕೀರ್ತನೆ ಅದರ 4ನೇ ವಚನದಿಂದ 8ನೇ ವಚನದ ತನಕ ದೇವರು ಸ್ಪಷ್ಟವಾದಂತ ವಾಗ್ದಾನವನ್ನ ಮಾಡಿದ. ನಮ್ಮ ಪ್ರತಿ ದಿನವೂ ಸದಾ ಆ ವಾಗ್ದಾನವನ್ನ ಉಚ್ಚರಿಸಬೇಕು. ನಮ್ಮನ್ನ ದೇವರೇ ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಆ ವಚನ ಏನ್ ಹೇಳ್ತದೆ ನಿಮಗೆ ಬಾಯಿಪಾಠವಾಗಿರ್ಬೋದು. ಈಗೋ ಇಸ್ರೇಲನ್ನು ಕಾಯುವಾತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ನಿನ್ನ ಪ್ರಾಣವನ್ನು ಕಾಯುತ್ತಾನೆ. ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು, ನೋಡಿ, ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುತ್ತಾನೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಚಂದ್ರೆ, ಈ ವಾಗ್ದಾನ ಯಾಕೋಬನ ಜೀವಿತದಲ್ಲಿ ಅಕ್ಷರಶಃ ನಡೆಯಿತು. ಆತನು ಸಂಗಡ ಇದ್ದನು, ಯಾವಾಗಲೂ ಸಂಗಡ ಇರ್ತಾ ಇದ್ದನು. ಎಂಥ ಪರಿಸ್ಥಿತಿನಲ್ಲಿ ಸದಾ ಯಾಕೋಬನ ಕೈಯನ್ನ ಬಿಡಲಿಲ್ಲ. ದೇವರು ಅವರ ಹೆಂಡತಿ ಮಕ್ಕಳನ್ನ, ಅವನನ್ನ ಬಂದಂತ ತನ್ನ ಅಣ್ಣನ ಆ ವಿರೋಧದ ನಡೆಯು ಕಾಪಾಡಿದನು. ತಾನು ನುಡಿದ ಹಾಗೆ ಅಬ್ರಹಾಮನು ಕರ್ತನ ಸನ್ನಿಧಾನದಲ್ಲಿ ಆ ಬೆತ್ತೇಲ್ ಎನ್ನುವಂತ ಆ ಸ್ಥಳದಲ್ಲಿ ಒಂದು ಪ್ರಾರ್ಥನೆ ಮಾಡುವಂತ ವೇಳೆಯಲ್ಲಿ ಆತನ ದೇಶಕ್ಕೆ ಮತ್ತೆ ಮರಳುವ ಹಾಗೆ ದೇವರು ಆತನನ್ನ ಬಲವಾಗಿ ಅನುಗ್ರಹಿಸಿದನು. ಕೊನೆಯದಾಗಿ ಆ ಸಾಲನ ಓದಿಕೊಳ್ಳೋಣ. ದಿನಾಂಕ ಸ್ತೋತ್ರವಾಗಲಿ. 28ನೇ ಅಧ್ಯಾಯ ಆದಿಕಾಂಡದ 15ನೇ ವಚನದ ಕೊನೆಯ ಸಾಲು. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ದಿನಾಂಕ ಸ್ತೋತ್ರವಾಗಲಿ. ನಮ್ಮ ದೇವರು ಏನ್ ವಾಗ್ದಾನ ಮಾಡಿರ್ತಾನೋ ಆ ವಾಗ್ದಾನವನ್ನ ನೆರವೇರಿಸುವ ತನಕ ಆತನು ಬಿಡೋದು ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಶಂದ್ರೆ, ದೇವರ ನಾಮ ನಿನ್ನ ಚಿತ್ತದಲ್ಲಿ ಮಹಿಮೆಯಾಗಿ ಅದ್ಭುತವಾದ ರೀತಿಯಲ್ಲಿ ದೇವರು ಕೊಟ್ಟಂತ ವಾಗ್ದಾನಗಳು ನೆರವೇರಬೇಕಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ಯಾವ ವಿಷಯದಲ್ಲಿಯೂ ನೀನು ಅಪನಂಬಿಕೆ ಇಡಬಾರದು. ಆಧ್ಯಾತ್ಮಿಕತೆ ವಿಷಯದಲ್ಲಿ ಅನೇಕ ಸಾರಿ ಇದು ನಿನ್ನ ಜೀವಿತದಲ್ಲಿ ನೆರವೇರಲ್ಲ, ಇದು ಆಗಲ್ಲ ಎನ್ನುವಂತ ಸುಳ್ಳಿನ ಸರಮಾಲೆಗಳು ನಮ್ಮ ಕಿವಿಗೆ ಬೀಳೋದುಂಟು. ಕೆಲವು ಸಮಯದಲ್ಲಿ ಏರುಪೇರುಗಳು ಬಂದಂತ, ಗಂಡಾಂತರಗಳು ಬಂದಂತ ಸಂದರ್ಭದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಬರುವಂತ ವೇಳೆಗಳು ಸದಾ ಆತ್ಮಿಕತೆ ಬದುಕಿನಲ್ಲಿ ಬರಬಹುದು.
ಆದರೆ ವಾಗ್ದಾನ ಮಾಡಿದಂತ ದೇವರಿದಾನಲ್ಲ, ದೇವರು ನಮ್ಮ ವಿಷಯದಲ್ಲಿ ಏನು ವಾಗ್ದಾನ ಮಾಡಿದಾನೋ ಅದು ನೆರವೇರಿಸಿದ ಹೊರತು ದೇವರು ಬಿಡೋದೇ ಇಲ್ಲ. ದೇವರು ಹೇಳಿದನು, ಈ ಬೆತೇಲನ್ನ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ. ಆ ಬೆತೇಲ್ ಪ್ರಾಂತ್ಯಕ್ಕೆ ತಿರುಗಿ ಯಾಕೋಬನನ್ನ ಬರಮಾಡಿ ಆತನಿಗೆ ನುಡಿದಂತ ಪ್ರತಿಯೊಂದು ವಾಗ್ದಾನಗಳನ್ನು ನೆರವೇರಿಸಿ 12 ಗೋತ್ರಗಳಿಗೆ ತಂದೆಯನ್ನಾಗಿ ಮಾರ್ಪಡಿಸಿ ಅವನ ಮೂಲಕವಾಗಿ ಒಂದು ದೊಡ್ಡ ಜನಾಂಗ, ಇಸ್ರೇಲ್ ಜನಾಂಗ ಮಾಡುತ್ತೇನೆಂಬುದ. ಯಾಕೆಂದ್ರೆ ಆ ವಾಗ್ದಾನದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಂ ಇಸಾಕನಿಗೆ ದೇವರು ವಾಗ್ದಾನ ಕೊಟ್ಟ ರೀತಿಯಲ್ಲಿ ಆತನು ಮಾತನಾಡುತ್ತಾ, ನಾನು ನಿನ್ನ ಮೂಲ ಪಿತೃವಾಗಿರುವಂತಹ ಅಬ್ರಹಾಂ ಇಸಾಕನ ದೇವರು ಎಂಬುದಾಗಿ, ಉಸುಬಿನಷ್ಟು ಆಕಾಶದಲ್ಲಿರುವಂತಹ ನಕ್ಷತ್ರದಷ್ಟು ನಿನ್ನ ಸಂತತಿಯನ್ನು ಹೆಚ್ಚಿಸುತ್ತೇನೆ ಎಂಬುದಾಗಿ ಯಾಕೋಬನಿಗೆ ಸದಾ ದೇವರು ವಾಗ್ದಾನ ಮಾಡ್ತಾನೆ. ಆ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದು ಆತನು ಪ್ರಾರ್ಥನೆ ಮಾಡ್ತಾನೆ. ಆ ವಾಗ್ದಾನವನ್ನು ಕಣ್ಣಾರೆ ಕಾಣ್ತಾ ಆತನ ಜೀವಿತದಲ್ಲಿ ನೆರವೇರುವುದನ್ನ ಆತನು ಅನುಭವ ರೀತಿಯಲ್ಲಿ ತನ್ನ ವಿಶೇಷವಾದಂತ ತನ್ನ ಆತ್ಮಿಕತೆ ಜೀವಿತದಲ್ಲಿ ಅದನ್ನು ನೋಡುತ್ತಾ. ಆತ್ಮೀಯ ದೇವಚಂದ್ರೆ, ಇವತ್ತು ದೇವರ ಸಮಕ್ಷಮದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಯಾವಾಗಲೂ ಸದಾ ದೇವರು ನಿನಗೆ ಏನು ವಾಗ್ದಾನ ಕೊಟ್ಟಿದ್ದಾನೆ ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾನೆ. ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಆ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡಿದು ಪ್ರಾರ್ಥನೆ ಮಾಡು. ಹಳ ಒಡಂಬಡಿಕೆ ಹೊಸ ಒಡಂಬಡಿಕೆ ಅನ್ನುವಂಥ ಕನ್ಫ್ಯೂಷನ್ ಬೇಕಾಗಿಲ್ಲ. ದೇವರ ಸನ್ನಿಧಾನದಲ್ಲಿ ನಂಬಿಕೆ ಮಾತ್ರ ಇದ್ದು ನಂಬಿಗಸ್ತನಾಗಿರುವಂತ ಆ ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದು ನಮ್ಮ ಪ್ರತಿಯೊಂದು ಪ್ರಾರ್ಥನೆಗಳಲ್ಲಿ ಆ ವಾಗ್ದಾನಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ಪ್ರತಿಯೊಂದು ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿದಂತ ಆ ದೇವರು ಯಾವತ್ತೂ ಸದಾ ಮನುಷ್ಯನ ರೀತಿಯಲ್ಲಿ ಆತನು ಎರಡು ಮಾತನಾಡುವುದಿಲ್ಲ. ಆತನು ಹೇಳಿದ್ದನ್ನ ನೆರವೇರಿಸುತ್ತಾನೆ. ದೇವರು ಸಂಗಡ ಇರುವಂತಹ ಸಂದರ್ಭದಲ್ಲಿ ಸಮೃದ್ಧಿ, ಉನ್ನತಿ ಮತ್ತು ವಿನೂತನವಾದ ವಿಷಯ. ದೇವರು ನಮ್ಮ ಸಂಗಡ ಇರುವುದಾದ್ರೆ ಆತನು ನಮ್ಮ ಎಲ್ಲಾ ಸ್ಥಿತಿಗತಿಗಳಲ್ಲಿ ಕಾಪಾಡುತ್ತಾನೆ. ದೇವರು ಹೇಳಿದ ಹಾಗೆ ವಾಗ್ದಾನ ಮಾಡಿದಂತ ದೇಶವನ್ನು ನಮಗೆ ಕೊಡುತ್ತಾನೆ. ಅಲ್ಲಿ ಯಾಕೋಬನಿಗೆ ದೇವರು ಆ ವಾಗ್ದಾನ ಮಾಡಿದ ದೇಶವನ್ನ ಅನುಗ್ರಹಿಸಿದನು. ಇವತ್ತು ದೇವರು ನಮಗೆ ವಾಗ್ದಾನ ಮಾಡಿದಾನ? ಖಂಡಿತವಾಗಿ ಒಂದು ದೇಶವನ್ನು ವಾಗ್ದಾನ ಮಾಡಿದ. ನಮ್ಮ ದೇಶ ಯಾವುದು? ಯಾಕೋಬನು ಬೆಥೇಲ್ ಎನ್ನುವಂತ ಆ ಪ್ರಾಂತ್ಯ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಒಂದು ಸಂತತಿ. ಆದ್ರೆ ನಮ್ಮ ದೇಶ ಯಾವುದು? ಭಾರತನ, ಕರ್ನಾಟಕನ, ಅಥವಾ ಬೀದರ, ಅಥವಾ ಹಾವೇರಿನ? ಕೆಲವರಿಗೆ ಬಹಳ ಅಪಾರವಾದ ಪ್ರೀತಿ. ನಮ್ಮ ಊರಿನವರು ಅಂದ್ಬಿಟ್ರೆ ಸಾಕು, ಪ್ರಾಣ ಹಿರಿ ಹಿಗ್ಗುತ್ತದೆ, ಸಂತೋಷ ಪಡ್ತಾರೆ. ಆದರೆ ನಾವು ಭಾರತ ದೇಶ, ಅಮೆರಿಕ ದೇಶ, ಪ್ರಪಂಚದಾದ್ಯಂತ ಈ ಸಂದೇಶವನ್ನು ಕೇಳ್ತಿರುವಂತ ನೀವು ಆ ದೇಶದವರಲ್ಲ. ನಮ್ಮ ದೇಶ ಯಾವುದು ಗೊತ್ತಾ? ನಮ್ಮ ದೇಶ ಪರಲೋಕ. ನಮ್ಮ ದೇಶ ಪರಲೋಕ. ನಾವು ಅಲ್ಲಿಂದಲೇ ಬಂದವರಾಗಿದೆ. ಆತನ ಕೈಯಿಂದಲೇ ನಿರ್ಮಾಣವಾಗಿದೆ. ಕರ್ತನ ಸನ್ನಿಧಾನದಲ್ಲಿ ನಾನು ಆ ದೇಶಕ್ಕೆ ತಿರುಗಿ ಬರ ಮಾಡುತ್ತೇನೆ ಎಂಬುದಾಗಿ ಮೊದಲನೇದಾಗಿ ಹೇಳಿದಂತ ದೇವರು ಖಂಡಿತವಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಕುಟುಂಬ ಪ್ರಾರ್ಥನೆಯನ್ನು ಕೇಳುತ್ತಿರುವಂತ ನಮ್ಮ ಸಭೆಯಲ್ಲಿರುವಂತ ಈ ವಿಶ್ವದಾದ್ಯಂತ ಕರ್ತನನ್ನ ಅಂಗೀಕಾರ ಮಾಡಿಕೊಂಡಿರುವಂತ ಪ್ರತಿಯೊಬ್ಬರು ಸದಾ ಆತನ ಆ ಪರದೇಶದಲ್ಲಿ, ಆ ಪರಲೋಕದಲ್ಲಿ ಕಾಣಿಸಲ್ಪಡೋಣ. ಅದನ್ನ ಬಾಧ್ಯತೆಯಾಗಿ ನಾವು ಹೊಂದಿಕೊಳ್ಳೋಣ. ಹೌದು ಪ್ರೀತಿಯ ದೇವಚಂದ್ರೆ, ವಾಗ್ದಾನ ಮಾಡಿದ ದೇವರು ಒಂದನ್ನು ಸದಾ ನೆರವೇರಿಸದೆ ಬಿಡೋದಿಲ್ಲ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡೋಣ. ಕರ್ತನು ನಿಮ್ಮನ್ನು ಬಲಪಡಿಸಲಿ. ದೇವರ ಸನ್ನಿಧಾನದಲ್ಲಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ ಕರ್ತನೆ, ನಿನ್ನ ವಾಕ್ಯವನ್ನ ದೇವರ ಕರ್ತನೆ ಬಲವಾಗಿ ಅದರ ಗುಡಾರ್ಥಗಳನ್ನು ಸ್ಫೋಟಿಸಿ ದೇವರ ಕರ್ತನ ನಮ್ಮ ಆತ್ಮಿಕತೆ ಬದುಕನ್ನ ನೀನು ತಾನೇ ಬಲಗೊಳಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ಇವತ್ತು ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಬರುವಂತ ಆಶೀರ್ವಾದ, ಅದರ ಬಗ್ಗೆ ನೀನು ಮಾತನಾಡಿದ ದೇವ ಕರ್ತನೆ ಸ್ವಾಮಿ, ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡಿ ದೇವರೇ ನಿನ್ನ ಸಂಗಡ ಬದುಕುವುದರಿಂದ ಅಭಿವೃದ್ಧಿ, ಉನ್ನತಿ, ದೇವಾದಿ ದೇವನೇ ಕರ್ತನೆ ಸ್ವಾಮಿ ವಿಷಯವನ್ನ ಕೊಡುತ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿದ ಹಾಗೆ ಯೇಸುವಿನ ನಾಮದಲ್ಲಿ ಒಂದು ವೇಳೆ ಸಾಲದ ಸುಳಿನಲ್ಲಿ
ದೇವರೇ, ಹಣದ ಮುಗ್ಗಟ್ಟಿನಿಂದ, ಬಿಸಿನೆಸ್ ನಲ್ಲಿ ಸೋಲು, ಕುಟುಂಬದಲ್ಲಿ ಬಲಹೀನತೆ, ಅನೇಕ ಕೊರತೆಗಳನ್ನ ಅನುಭವಿಸುತ್ತಿರುವಂತಹ ನನ್ನ ಜನರ ಮೇಲೆ ಪರಲೋಕದಲ್ಲಿ ನಮ್ಮ ಮಹಿಮೆಯ ಕರ್ತನೆ ಬಾಗಿಲುಗಳನ್ನು ತೆರೆ ಮಾಡು. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ಯೋಸೇಫಿಗೆ ಅಭಿವೃದ್ಧಿ ಕೊಟ್ಟ ಹಾಗೆ ಈ ಮಕ್ಕಳನ್ನ ಅಭಿವೃದ್ಧಿ ಕೊಡು. ಯೆಹೋಶುವನಿಗೆ ದೇವರ ಕರ್ತನೆ ದೊಡ್ಡ ಸ್ಥಿತಿ ಕೊಟ್ಟ ಹಾಗೆ ಉನ್ನತ ಸ್ಥಾನದಲ್ಲಿ ಈ ಮಕ್ಕಳನ್ನ ಇರಿಸು. ಹಿಜ್ಕೀಯನಿಗೆ ಜಯ ಕೊಟ್ಟ ಹಾಗೆ ಇವರಿಗೆಲ್ಲ ಜಯವನ್ನು ಕೊಡು. ಅಪ್ಪ, ಇದರಿಂದ ಇವರ ಮಕ್ಕಳನ್ನ ಇವರ ಪ್ರಯಾಣದಲ್ಲಿ, ಇವರು ಮಾಡುವ ಪ್ರಯತ್ನಗಳಲ್ಲಿ ಕಾಪಾಡು. ದೇವರೇ, ನಾವೆಲ್ಲರೂ ಸಹ ದೇವರೇ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ, ಪ್ರವೇಶ ಮಾಡುವಂತೆ ನೀನು ಕೃಪೆ ಮಾಡಪ್ಪ. ದೇವರೇ ಕರ್ತನೆ, ವಾಗ್ದಾನ ಮಾಡಿದ ದೇವರು ನೀನು ನಂಬಿಗಸ್ತನಾಗಿದ್ದಿ. ಒಂದೊಂದು ವಾಗ್ದಾನಗಳು ನಾವು ಕಣ್ಣಾರೆ ನೋಡುವಂತೆ, ಅದು ನೆರವೇರುವ ಕಾಲ ತೃಪ್ತವಾದಂತಹ ಸಮಯದಲ್ಲಿ ಬರುತ್ತದೆ ಎಂಬುದಾಗಿ ನಂಬಿಗಸ್ತರಾಗಿರುವಂತೆ ನಮ್ಮೆಲ್ಲರನ್ನ ಬಲಪಡಿಸಿ ನಡೆಸುವಂತೆ ನಾವು ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್, ಆಮೆನ್. ಆತ್ಮೀಯ ದೇವಶಂಕರೇ, ಕರ್ತನ ಸನ್ನಿಧಾನದಲ್ಲಿ ಕಾಣಿಕೆಗಳನ್ನು ಕಳಿಸಿದಂತ ದೇವರ ಮಕ್ಕಳಿಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಕುಮಾರ್ ಸೋಲ್ಕುಂಟೆ, ಮೋಹನ್ ಮಾಣಿಕ ಬೀದರ್, ಪ್ರಿಯಾ ಕಾರವಾರ್, ರೇಣುಕಾ ರಾಣೆಬೆನ್ನೂರ್, ವಿನೋದ್ ಕುಮಾರ್ ಫಿಲಿಪೋಸ್ ಅವರಿಗಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಮಹೋನ್ನತನಾಗಿರುವ ತಂದೆ ಆಗಿದ್ದವರೇ, ಇವರ ಪ್ರಯತ್ನಗಳನ್ನು ಆಶೀರ್ವಾದ ಮಾಡು. ಇವರು ಮಾಡುವಂತಹ ಉದ್ಯೋಗಗಳಲ್ಲಿ, ಬಿಸಿನೆಸ್ಗಳಲ್ಲಿ ಉನ್ನತವಾದ ಬಾಗಿಲುಗಳ ತೆರೆಯಲ್ಪಡಲಿ. ಯಾವುದೇ ಕೊರತೆಗಳು ಕರ್ತನೆ ಈ ಮಕ್ಕಳನ್ನ ಮುಟ್ಟದ ರೀತಿಯಲ್ಲಿ ರಕ್ತದಲ್ಲಿ ಕವರ್ ಮಾಡುದೇವಾ. ಪ್ರತಿಯೊಂದು ತಿಂಗಳು ಸಹ ಅಭಿವೃದ್ಧಿಯತ್ತ ಈ ಮಕ್ಕಳು ಸಾಗಲಿ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿ. ದೇವರೇ ಕರ್ತನೆ, ಸಾಲದಲ್ಲಿ ಅಥವಾ ಸಮಸ್ಯೆಗಳಲ್ಲಿ ಈ ಕುಟುಂಬಗಳು ಇರುವುದಾದರೆ ಯೇಸುವಿನ ನಾಮದಲ್ಲಿ ನಿನ್ನ ವಾಗ್ದಾನವನ್ನು ಉಚ್ಚರಿಸುತ್ತೇನೆ. ಅನೇಕ ಜನರಿಗೆ ನೀವು ಸಾಲ ಕೊಡುವಿರೆ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದ ಯೇಸುವಿನ ನಾಮದಲ್ಲಿ ವಾಗ್ದಾನ ಇವರ ಕ್ಷೇತ್ರದಲ್ಲಿ ನೆರವೇರಲಿ. ಆಶೀರ್ವಾದ ಮಾಡಿ ನಡೆಸು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್, ಆಮೆನ್. ಥ್ಯಾಂಕ್ ಯು.